ನಮಸ್ತೆ, SN ಚಾನಲ್ಗೆ ಸುಸ್ವಾಗತ. ನಾನು ಇವತ್ತೊಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದು 7 ಕಪ್. ಆ 7 ಕಪ್ಗೆ ಏನು ಪದಾರ್ಥಗಳು ಬೇಕು ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ಪು ಕಾಯಿ ತುರಿ, 1 ಕಪ್ಪು ಕಡಲೆ ಹಿಟ್ಟು, 1 ಕಪ್ಪು ಹಾಲು, 1 ಕಪ್ಪು ಎಣ್ಣೆ, ಜೊತೆಗೆ ಅದೇ ಕಪ್ಪಲ್ಲಿ 3 ಕಪ್ಪು ಸಕ್ಕರೆ ತಗೋಬೇಕು. ಜೊತೆಗೆ ಒಂದು ಟ್ರೈಗಾಗಲಿ ಅಥವಾ ಒಂದು ತಟ್ಟೆಗೆ 1 ಸ್ಪೂನ್ ತುಪ್ಪ ಹಾಕಿ ಅದನ್ನು ಸೌರಿ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಅದನ್ನು ಮಾಡಲಿಕ್ಕೆ ಒಂದು ದಪ್ಪ ಅಥವಾ ಮಂದ ತಳ ಇರ್ತಕ್ಕಂಥ ಒಂದು ಬಾಣಲೆನ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಮಂದ ಇರ್ತಕ್ಕಂಥ ಅಥವಾ ತಳ ಮಂದ ಇರೋದನ್ನ ಇಟ್ಕೊಳ್ಳೋದ್ರಿಂದ ಅದು ರೆಸಿಪಿ ತಳ ಹತ್ತಲ್ಲ, ಅದಕ್ಕೋಸ್ಕರ. ಜೊತೆಗೆ ಈಗ ನಾವು ರೆಸಿಪಿನ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ. ಬಾಣಲೆಗೆ 1 ಕಪ್ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಮತ್ತು 1 ಕಪ್ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1 ಕಪ್ ಹಾಲನ್ನು ಹಾಕ್ತಾಯಿದ್ದೀನಿ. 1 ಕಪ್ಪು ಎಣ್ಣೆನೂ ಸಹ ಅದಕ್ಕೆ ಹಾಕ್ತಾಯಿದ್ದೀನಿ. ಜೊತೆಗೆ 3 ಕಪ್ ಸಕ್ಕರೆ, ಇಲ್ಲಿ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ ಇನ್ನು 2 ಕಪ್ಪು ಸಕ್ಕರೆನ ಹಾಕೋತಾ ಇದ್ದೀನಿ. ಈಗ 1 ಕಪ್ ಹಾಕಿದ್ದೀನಿ, ಇನ್ನೊಂದು ಕಪ್ಪು ಸಕ್ಕರೆನ ಹಾಕೋತಾ ಇದ್ದೀನಿ. ಇದಕ್ಕೆ ಒಟ್ಟು 3 ಕಪ್ ಸಕ್ಕರೆ ಬೇಕು. ಇವಾಗ 2 ಕಪ್ ಹಾಕಿದ್ದೀನಿ. ಈಗ ಇನ್ನೂ 1 ಕಪ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿಗೆ 7 ಕಪ್ ಆಯಿತು ಇದು. ಇವಾಗ ಅದನ್ನು ನಾನು ಕೈ ಆಡಿಸೋಕ್ಕೆ ಶುರು ಮಾಡಿದ್ದೀನಿ. ಇದಕ್ಕೆ ಬೇಕಾದರೆ 1 ಸ್ಪೂನ್ ತುಪ್ಪನೂ ಸಹ ಆ್ಯಡ್ ಮಾಡ್ಕೋಬೋದು. ನಾನು ಎಲ್ಲ ಮಾಡ್ತಾ ಇರುವಾಗ ಕೊನೆಯಲ್ಲಿ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೋತೀನಿ. ಇದು ಕೇವಲ 20 ನಿಮಿಷದಲ್ಲಿ ರೆಡಿಯಾಗುವಂತಹ ಒಂದು ರೆಸಿಪಿ ಇದು. ಮನೆಗೆ ಯಾರು ಗೆಸ್ಟ್ ಬಂದಾಗ ಅರ್ಜೆಂಟ್ಗೆ ಮಾಡ್ಬೋದು. ಮತ್ತು ಮಕ್ಕಳು ಚಾಕ್ಲೇಟು ಅದೆಲ್ಲ ತಿಂತಾ ಇರ್ತಾರೆ. ಅದ್ರ ಬದಲು ಇದನ್ನು ಮಾಡಿ ಮನೆಯಲ್ಲಿ ಇಟ್ಕೊಂಡ್ರೆ ಮಧ್ಯ ಕೇಳಿದಾಗ ಮಕ್ಕಳಿಗೆಲ್ಲ ಕೊಡ್ಬೋದು. ಎಲ್ಲರೂ ಇಷ್ಟವಾಗಿ ತಿನ್ನೋ ಅಂಥ ಒಂದು ರೆಸಿಪಿ ಇದು. ಇದರಲ್ಲೆಲ್ಲ ಬರೀ ಹೆಲ್ತಿ ಫುಡ್ಗಳೇ ಇರುತ್ತೆ. ಇದರಲ್ಲಿ ಯಾವುದೂ ಕೆಮಿಕಲ್ ಮಿಕ್ಸ್ ಆಗಿರಲ್ಲ. ಆರೋಗ್ಯಕ್ಕೂ ಸಹ ಒಳ್ಳೆಯದಾಗುತ್ತೆ. ಇದನ್ನು ಕೈ ಆಡ್ಸೋಕ್ಕೆ ಶುರು ಮಾಡಿ ಒಂದು 10 ಮಿನಿಟ್ಸ್ ಆಗಿದೆ ನೋಡಿ. ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಆವಾಗ ನಾವು ಉರಿನ ಸ್ವಲ್ಪ ಫ್ಲೇಮಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸೋದನ್ನ ನಿಲ್ಲಿಸಬಾರ್ದು. ಆ್ಯಕ್ಚುಲಿಯಾಗಿ ಇದನ್ನು ಮರ ಇರೋವಂತಹ ಒಂದು ಇದರಲ್ಲಿ ಕೈ ಆಡಿಸ್ತಾ ಇದ್ದರೆ ಕೈಗೆಲ್ಲ ಹಾರಲ್ಲ ಮತ್ತು ಬಿಸಿನೂ ತಾಕಲ್ಲ, ನೀಟಾಗಿ ಬರುತ್ತೆ. ಈಗ ಇದು ಕುದೀತಾ ಇದೆ. ಸ್ವಲ್ಪ ಸ್ವಲ್ಪ ನೊರೆ ಬರ್ತಾ ಇದೆ ಇದರಲ್ಲಿ. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ.
ಯಾವಾಗಲೂ ನಮ್ಮ ಹುಡುಗ ಹೇಳ್ತಾ ಇದ್ದ, ಸ್ವೀಟ್ ಎಲ್ಲ ಮಾಡ್ತಾ ಇರ್ತೀಯ, ವೀಡಿಯೋ ಮಾಡಮ್ಮ ನೀನು ಅಂತ. ಆದರೆ ನಾನು ಯಾವಾಗಲೂ ಮಾಡಿರಲಿಲ್ಲ, ಈ ಸರಿ ಫಸ್ಟ್ದಾಗಿ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಗಳನ್ನು, ಒಳ್ಳೊಳ್ಳೆ ರೆಸಿಪಿಗಳನ್ನು ನಾನು ಸೆಂಡ್ ಮಾಡ್ತಾಯಿರ್ತೀನಿ, ನೋಡ್ತಾ ಇರಿ. ಎಲ್ಲರೂ ಹರಸಿ ಹಾರೈಸಿ. ಇನ್ನೊಂದು 5 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಕುದೀತಾ ಮೇಲೆ ಗುಳ್ಳೆ ಥರ ಬರುತ್ತೆ, ವೈಟಿಗೆ ಬರ್ತಾ ಇರುತ್ತೆ. ಜೊತೆಗೆ ಇದು ಆಗ್ತಾ ಬಂದಾಗ ಬಾಣಲೆನ ಬಿಡ್ತಾ ಬರುತ್ತೆ, ನಿಧಾನಕ್ಕೆ ಬಾಣಲೆ ಬಿಡ್ತಾ ಬರುತ್ತೆ. ಯಾರು ಗೆಸ್ಟ್ ಬರ್ತಾರೆ ಅಂತಂದಾಗ ದಿಢೀರಂತ ಮಾಡ್ಕೋಬೋದು ಈ ತಿಂಡಿನ, ಯಾರಿಗೂ ಕಷ್ಟ ಅನಿಸಲ್ಲ. ಇದು ಸಾಮಗ್ರಿಗಳೆಲ್ಲ ಮನೆಯಲ್ಲೇ ಇರುತ್ತೆ, ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ, ಬೇಗ ಮಾಡ್ಬೋದು. ಮನೆಯಲ್ಲೇ ಮಾಡಿದ್ವಿ ಅನ್ನೋದೊಂದು ಖುಷಿ ಇರುತ್ತೆ ಅಲ್ವಾ. ಬೇಕ್ರಿನಲ್ಲಿ ಮಾಡಿರ್ತಾರೆ, ಕೆಮಿಕಲ್ಸ್ ಇರುತ್ತೆ ಎಲ್ಲ, ಇದರಲ್ಲಿ ಆ ಥರದ್ದೇನೂ ಇರಲ್ಲ ಅಲ್ವಾ. ನೋಡಿ ರೆಡಿ ಆಗ್ತಾ ಇದೆ. ನಾವು ಚೆನ್ನಾಗಿ ಕೈ ಆಡಿಸೋದ್ರಿಂದ ಗಂಟು ಕಟ್ಟಲ್ಲ ಮತ್ತು ತಲೆ ಹಿಡಿಯಿಲ್ಲ, ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ನಾನು ಇವಾಗಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೋತೀನಿ, ಘಮಕ್ಕೋಸ್ಕರ ಹಾಕ್ತಾಯಿದ್ದೀನಿ ಅಷ್ಟೇ. ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ತುಪ್ಪ ಹಾಕೋದ್ರಿಂದ ಘಮ ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಾಗುತ್ತೆ, ಸಾಫ್ಟಾಗಿರುತ್ತೆ. ಆ ತುಪ್ಪದ ಘಮ ಅದರಲ್ಲಿ ಕಾಣ್ತಾ ಇರುತ್ತೆ. ನೋಡಿ ಇವಾಗ ಎಲ್ಲ ಕೈ ಆಡಿಸ್ತಾ ಇದ್ದೀನಿ, ಎಷ್ಟು ಘಮ ಘಮ ಅಂತ ಇದೆ, ಮತ್ತು ಗಟ್ಟಿ ಆಯ್ತಾ ಬರ್ತಾ ಇದೆ. ಬಾಣಲೆ ಸ್ವಲ್ಪ ಸ್ವಲ್ಪನೇ ತಳ ಬಿಡ್ತಾ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಟೈಮಲ್ಲಿ ಇದು ರೆಡಿ ಆಗಿಬಿಡುತ್ತೆ. ನೋಡಿ ಎಲ್ಲ ಮೇಲ್ಗಡೆ ನೊರೆ ನೊರೆ ಬರ್ತಾ ಇದೆ, ಜೊತೆಗೆ ಬಾಣಲೆ ತಳ ಬಿಡ್ತಾ ಇದೆ. ಮನೆಯಲ್ಲಿ ಯಾರಾದ್ರು ಗೆಸ್ಟ್ ಬಂದಾಗ ಅವ್ರನ್ನ ಮಾತಾಡಿಸ್ತಾ ಕೂತ್ಕೊಂಡು ಒಂದು 5 ನಿಮಿಷದಲ್ಲಿ ಒಳಗಡೆ ಬಂದರೆ ಇದು ಈ ಸ್ವೀಟನ್ನು ಮಾಡೇ ಬಿಡ್ಬೋದು. ಒಂದು 10-20 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ, ಮನೇಲಿ ಎಲ್ಲರೂ ತಿಂತಾರೆ. ಸಿಹಿ ಯಾರು ಇಷ್ಟಪಡ್ತಾರೆ ಅವ್ರಿಗೆಲ್ಲ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮತ್ತು ಅತ್ತೆ ಎಲ್ಲರೂ ಮಾಡೋರು. ಯಾರು ಗೆಸ್ಟ್ ಬರ್ತಾರೆ ಅಂದರೆ 7 ಕಪ್ ಅಂತ ಫಿಕ್ಸ್ ಆಗಿಬಿಡ್ತಾಯಿದ್ರು ಅವರು.
ಅದನ್ನು ನೋಡಿ ನಾನು ಸಹ ಅವ್ರ ಹತ್ರ ಕಲಿತು ಮಾಡ್ತಾ ಇರೋದು. ನೋಡಿ ಈಗ ಮೇಲ್ಗಡೆಗೆ ಅದು ಉಬ್ಬಿ ಉಬ್ಬಿ ಬರ್ತಾ ಇದೆ. ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ, ತುಂಬ ನೀಟಾಗಿ ಬರ್ತಾ ಇದೆ. ಅದು ನೊರೆ ಬಂದು ಎಲ್ಲ ಬಾಣಲೆ ಬಿಡ್ತಾ ಇದೆ. ಇನ್ 2 or 3 ಮಿನಿಟ್ಸಲ್ಲಿ 7 ಕಪ್ ರೆಡಿ ಆಗೋಗುತ್ತೆ. ಇದನ್ನು ಬಾಣಲೆ ಬಗ್ಗಿಸಿದ್ಮೇಲೆ ಸ್ವಲ್ಪ ಸಮಯ ಬಿಟ್ಟರೆ 7 ಕಪ್ ರೆಡಿ. ಕೇವಲ 1 ನಿಮಿಷದಲ್ಲಿ ಇದನ್ನು ನಾನು ತಟ್ಟೆಗೆ ಬಗ್ಗಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ 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 ಬರ್ತಾ ಇದೆ. ಇದಕ್ಕೆ ಕಾಯಿ ರುಬ್ಬಬೇಕು ಆ ಥರ ಏನಿಲ್ಲ, ಮಾಮೂಲಿ ಹಾಗೆ ಹಾಕ್ಬೋದು. ಕಾಯಿನ ಸಣ್ಣಕ್ಕೆ ತುರ್ಕೊಂಡ್ರೆ ಸಾಕು. ಇವಾಗ ಚೆನ್ನಾಗಿ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನಾನು ಒಂದು ಭದ್ರವಾದ ನೋಡಿ ಇವಾಗ ರೆಡಿ ಆಯಿತು. ಇವಾಗ ನಾನು ಇದನ್ನು ತಟ್ಟೆಗೆಲ್ಲ ಮಾಡಿ ಮಾಮೂಲಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪನ ಸವರಿ ಸಮ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ನೀಟಾಗಿ ಬಂತು ನೋಡಿ, ಎಷ್ಟು ಬೇಗ ಬಂತು ನೋಡಿ, ಎಷ್ಟು ಬೇಗ ರುಚಿಕರವಾದ ಘಮ ಘಮ ಅಂತ ಇದೆ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ 7 ಕಪ್ ಅಂದರೆ ತುಂಬ ಇಷ್ಟ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಕೆಲವು ಸರಿ ಮಾಡಿಕೊಡು ಅಂತ. ಈಗ ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ನೋಡಿ ಇವಾಗ ಚಾಕುನಿಂದ ಇದನ್ನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ. ನಮಗೆ ಯಾವ ಟೈಪಲ್ಲಿ ಬೇಕೋ ಆ ಟೈಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಾನು ಹಾಕಿದ್ದು ಕೇವಲ 1 ಕಪ್ಪು, ಆದರೆ ಇದರಲ್ಲಿ ಹೆಚ್ಚು ಕಮ್ಮಿ 25 ಪೀಸ್ ಆಗುವಷ್ಟು ಆಗ್ತಾಯಿದೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಒಂದು ಚೂರು ಹೊಡಿತಾ ಇಲ್ಲ, ಏನೂ ಆಗ್ತಾಯಿಲ್ಲ. ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ಸ್ಕ್ವೇರ್ ಟೈಪಲ್ಲಿ ಎಷ್ಟು ನೀಟಾಗಿ ಬರ್ತಾಯಿದೆ. ನಾವು ಎಷ್ಟು ಚಿಕ್ಕ ಪೀಸ್ ಬೇಕಾದರೂ ಮಾಡ್ಕೋಬೋದು, ದೊಡ್ಡ ದೊಡ್ಡ ಪೀಸ್ ಬೇಕಾದರೂ ಮಾಡ್ಕೋಬೋದು. ನೋಡಿ ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು 5 ನಿಮಿಷ ರೆಸ್ಟ್ ಆಯ್ತಿದ್ದಂಗೆ 7 ಕಪ್ ರೆಡಿ ಆಗುತ್ತೆ. ಎಷ್ಟು ಫೈನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಇದನ್ನು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ನಿಮಗೆ ಪೀಸ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಎಲ್ಲ ಚೆನ್ನಾಗಿ ಆರಿದೆ. ನಾನು ಇದನ್ನು ಚಾಕ್ನಲ್ಲಿ ಪೀಸ್ ಮಾಡಿಬಿಟ್ಟಿದ್ದೆ. ಇವಾಗ ಇದನ್ನು ನಾನು ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ನ್ಯೂಸ್ ಪೇಪರ್ ಮೇಲೆ ಇದನ್ನು ದಬ್ಬ ಹಾಕಿದ್ರೆ 7 ಕಪ್ ನೋಡಿ ಎಷ್ಟು ಆರಾಮ್ಸೆ ಬಂದ್ಬಿಡುತ್ತೆ ನೋಡಿ. ಇವಾಗ ಇದನ್ನು ನಾವು ಎಷ್ಟು ನೀಟಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಷ್ಟು ಆರಾಮ್ಸೆ ಬರ್ತಾಯಿದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಪೀಸ್ಗಳು ನೋಡಿ, ಎಷ್ಟು ಫೈನಾಗಿದೆ, ತುಂಬಾ ಚೆನ್ನಾಗಿ ಬರ್ತಾಯಿದೆ. ಕೇವಲ 20 ನಿಮಿಷದಲ್ಲಿ ಇಷ್ಟೊಂದು ಸ್ವೀಟ್ಗಳನ್ನು ನಾವು ಮಾಡ್ಕೋಬೋದು. ಮನೆಯಲ್ಲೇ ರುಚಿಕರವಾದಂತಹ 7 ಕಪ್ನ ಮಾಡಿ ಮಕ್ಕಳಿಗೂ ಸವಿಲ್ ಕೊಡ್ಬೋದು, ಫಂಕ್ಷನ್ಗೆಲ್ಲ ಬಳಸ್ಬೋದು, ಎಲ್ಲ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ 7 ಕಪ್ ಅಂತ ನೋಡಿ.
ಎಷ್ಟು ಫೈನ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಬೇಗ ಆಯಿತು ಅಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಎಷ್ಟೊಂದು ಪೀಸ್ಗಳು ಬಂದಿದೆ, ಎಷ್ಟು ಚೆನ್ನಾಗಿದೆ. ಕೇವಲ ಹಾಕಿರೋದು ಇದರಲ್ಲಿ ಒಂದೊಂದು ಕಪ್ಪು ಅಂಥದ್ರಲ್ಲಿ ಎಷ್ಟೊಂದು ಪೀಸ್ಗಳಾಗಿದೆ. ನಾನು ಸ್ವಲ್ಪ ದೊಡ್ಡ ಪೀಸ್ಗಳನ್ನೇ ಮಾಡಿದ್ದೀನಿ, ನೀವು ಬೇಕಾದರೆ ಇನ್ನೂ ಚಿಕ್ಕ ಪೀಸ್ಗಳನ್ನು ಮಾಡ್ಕೋಬೋದು. ನೋಡಿ ಚೆನ್ನಾಗಿರೋ ಪೀಸ್ ಇಷ್ಟು ಬಂದಿದೆ. ಸೈಡಲ್ಲಿರೋದನ್ನ ತೆಗೆದಿಡ್ತಾ ಇದ್ದೀನಿ. ಇದನ್ನೆಲ್ಲ ಮಕ್ಕಳು ಕೇಳಿದಾಗ ಎಲ್ಲ ಕೊಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಫೈನಾಗಿ ಬಂದಿದೆ ನೋಡಿ. ಇದೆಲ್ಲ ಮಕ್ಕಳಿಗೆ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿ ಮಕ್ಕಳಿಗೆ ಆರಾಮ್ಸೆ ಕೊಡ್ಬೋದು. ಕೇಳಿದಾಗ ಚಾಕ್ಲೇಟ್ ಬದಲು ಇದನ್ನು ಕೊಟ್ಟರೆ ಮಕ್ಕಳುಗಳು ಇಷ್ಟವಾಗಿ ತಿಂತಾರೆ. ಯಾವ ಥರ ಸೈಡ್ ಎಫೆಕ್ಟ್ಗಳು ಸಹ ಆಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಫೈನಾಗಿ ಬಂತು ನೋಡಿ. ಎಷ್ಟೊಂದು ಸ್ವೀಟ್ಗಳಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನಮಸ್ಕಾರ ಫ್ರೆಂಡ್ಸ್, ನಾ ಮಾಡಿರ್ತಕ್ಕಂಥ ತಿಂಡಿ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.